ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಸಾಹಿತ್ಯ ಕಿಚನ್. ಸೊ ಬನ್ನಿ ಫ್ರೆಂಡ್ಸ್, ಇವತ್ತು ನಾನು ಹೈ ರಿಚ್ ಹೈ ವಿಟಾಮಿನ್ ಇರುವಂಥ ಒಂದು ಹೆಲ್ದಿ ಬ್ರೇಕ್ಫಾಸ್ಟ್ ರೆಸಿಪಿಯನ್ನು ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ಸೊ ಇದು ನಮ್ಮ ಅತ್ತೆ ಮಾಡ್ತಾ ಇರೋದು. ಸೊ ಯಾವ ಥರ ಮಾಡ್ತಾರೆ ಅನ್ನೋದು ನಿಮಗೆ ವೆರಿ ಸಿಂಪಲ್ಲಾಗಿ ನಾನು ತಿಳಿಸ್ಕೊಡ್ತೀನಿ. ನನಗಂತೂ ಸಖತ್ ಇಷ್ಟ ಆಯಿತು, ತುಂಬ ಟೇಸ್ಟಿಯಾಗಿ ಕೂಡ ಇದೆ. ಸೊ ಇದು ಎಲ್ಲರೂ ಕೂಡ ಟ್ರೈ ಮಾಡ್ಬೋದು, ಹೆಲ್ತಿಗೂ ಕೂಡ ತುಂಬ ಬೆಸ್ಟ್ ಅಂತ ಹೇಳ್ಬೋದು. ಬನ್ನಿ ಯಾಕಾದರೆ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ. ನಾನಿಲ್ಲಿ 1.5 ಕಪ್ಪಷ್ಟು ಹೆಸರು ಕಾಳು ತೊಗೊಂಡಿದ್ದೀನಿ. ಅದು ನೆನೆಸಿಟ್ಟಿರುವಂಥ ಹೆಸರು ಕಾಳು, ನೆಂದಿರಬೇಕು, ಫುಲ್ ನೆಂದಿರಬೇಕು, ಓಕೆನಾ. ಸೊ 1.5 ಕಪ್ಪಷ್ಟು ಹೆಸರು ಕಾಳು ತೊಗೊಂಡು, ಸೊ ಅದಕ್ಕೆ ರುಚಿಗೆ ತಕ್ಕಷ್ಟು ನಾನಿಲ್ಲಿ ಮೆಣಸಿನ್ಕಾಯಿ, ಆಮೇಲೆ ಬೆಳ್ಳುಳ್ಳಿ, ಆಮೇಲೆ ಅಲ್ಲ ಹಾಕ್ತಾಯಿದ್ದೀನಿ, ಅಂದರೆ ಶುಂಠಿ, ಹಸಿ ಶುಂಠಿ ಮತ್ತು ರುಚಿಗೆ ತಕ್ಕಷ್ಟು ಒಂಚೂರು ಉಪ್ಪು ಹಾಕಿಬಿಟ್ಟು ಇದನ್ನು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ತುಂಬ ಸ್ಮೂತಾಗಿ ಗ್ರೈಂಡ್ ಮಾಡ್ಕೊಳ್ಳಿ, ನೀರೇನು ಹಾಕಬೇಡಿ, ಓಕೆನಾ. ಹಂಗೇ ಸ್ವಲ್ಪ ಗ್ರೈಂಡ್ ಮಾಡ್ಕೋಬೇಕು. ಒಂದು ಪ್ಯಾನಲ್ಲಿ 2 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಜೀರಿಗೆ, ಅರಿಶಿನ ಹಾಕಿಬಿಟ್ಟು ನಾವು ಮಿಕ್ಸ್ ಮಾಡಿರ್ತೀವಲ್ವ, ಹೆಸರು ಕಾಳು ರುಬ್ಬಿರ್ತೀವಲ್ವ, ಅದನ್ನು ಇದರಲ್ಲಿ ಚೆನ್ನಾಗಿ ಒಂದು 2 ಮಿನಿಟ್ಸು ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಬೇಯಿಸಬೇಕು. ಇದು ಬೇಯ್ತಾ ಏನಾಗುತ್ತೆ ಅಂತಂದರೆ ಸ್ವಲ್ಪ ಗಟ್ಟಿಯಾಗುತ್ತೆ. ಹೆಸರು ಕಾಳಲ್ವ, ಹೆಸರು ಕಾಳದು ಇದು ಗಟ್ಟಿ ಆಗ್ತಾ ಬರುತ್ತೆ. ಇದು ಚೆನ್ನಾಗಿ ಗಟ್ಟಿ ಆಗಬೇಕು. ಸೊ ಇದಕ್ಕೆ ಸ್ವಲ್ಪ ಏನು ಮಾಡ್ತಾಯಿದ್ದೀನಿ, ಕೊತ್ತಂಬರಿನ ಹಾಕೋಬೇಕು ಮೇಲೆ. ಸೊ ಅದಕ್ಕೂ ಮುಂಚೆ ಸ್ವಲ್ಪ ಆಮ್ಚೂರ್ ಪೌಡರ್ ಮತ್ತು ಜೀರಾ ಪೌಡರ್, ಸ್ವಲ್ಪ ಧನ್ಯ ಹಾಕಿಬಿಟ್ಟು ರುಚಿಗೆ ತಕ್ಕಷ್ಟು ಖಾರ ಹಾಕ್ತಾಯಿದ್ದೀನಿ. ಖಾರ ನಿಮಗೆ, ನಾವು ಮಸಾಲೆ ಖಾರ ಹಾಕ್ತಾಯಿದ್ದೀನಿ. ಖಾರ ನಿಮಗೆ ಆಪ್ಷನಲ್, ಅಂದರೆ ನೀವು ಟೇಸ್ಟ್ ನೋಡಿಬಿಟ್ಟು ಹಾಕಬೇಕು, ಯಾಕಂದರೆ ಆಲ್ರೆಡಿ ನಾವು ಮೆಣಸಿನ್ಕಾಯಿ ಹಾಕಿರೋದ್ರಿಂದ. ಅದಕ್ಕೋಸ್ಕರ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಬೇಕು ಈ ಥರ, ಓಕೆನಾ. ಸೊ ನಾನು ಆಲ್ರೆಡಿ ಗೋಧಿ ಹಿಟ್ಟನ್ನು ನಾದಿ ಇಟ್ಕೊಂಡಿದ್ದೀನಿ. ನಾನು ಯಾವುದೇ ರೀತಿಯಾದಂತಹ ಮೈದಾನ ಯೂಸ್ ಮಾಡಿಲ್ಲ, ಓಕೆನಾ. ಗೋಧಿ ಹಿಟ್ಟು ನಾನು ಮುಂಚೆನೇ ನೆನೆಸ್ಬಿಟ್ಟು ಇಟ್ಕೊಂಡಿದ್ದೀನಿ, ಓಕೆನಾ. ಸೊ ನಾರ್ಮಲಾಗಿ ಇದು ಸ್ವಲ್ಪ ಕೂಲಾದಮೇಲೆ ಈ ಥರ ಉಂಡೆ ಮಾಡಿಕೊಂಡು, ನೀವು ಒಬ್ಬಟ್ಟೆಲ್ಲ ಯಾವ ಥರ ಮಾಡ್ತೀರಲ್ವ ಅದೇ ಥರ ಮಾಡೋದು. ಈ ಥರ ತುಂಬಿಟ್ಟು, ಗೋಧಿ ಹಿಟ್ಟಲ್ಲಿ ಈ ಥರ ತುಂಬಿಟ್ಟು, ಪರೋಟ ಇದೆಲ್ಲ ಯಾವ ಥರ ಮಾಡ್ತಿರಲ್ಲ ಹೋಳಿಗೆಯನ್ನು, ಅದೇ ಥರ ಈ ಥರ ಮಾಡಬೇಕು. ತುಂಬ ಹೆಲ್ದಿಯಾಗಿ, ತುಂಬ ಸಖತ್ತಾಗಿ ಕೂಡ ಬರುತ್ತೆ, ಓಕೆನಾ. ಮತ್ತು ತುಂಬ ಒಂದು 5-6 ಗಂಟೆವರೆಗೂ ಹಿಟ್ಟೆಲ್ಲ ನೆನೆಸಿಟ್ಬಿಡೋಕ್ಕೆ ಹೋಗಬೇಡಿ, ಇನ್ಸ್ಟೆಂಟಾಗಿ ಕೂಡ ನೀವು ರೆಡಿ ಮಾಡ್ಕೋಬೋದು. ಇದನ್ನು ಮೈದಾ ಏನು ಆ್ಯಡ್ ಮಾಡಿಲ್ಲ ನಾನು, ಬರೀ ಗೋಧಿ ಹಿಟ್ಟು ಮಾತ್ರ. ಸೊ ಈ ಥರ ಹಿಟ್ಟು ಹಚ್ಚಿಬಿಟ್ಟು ಲಟ್ಟಿಸ್ತಾ ಇದ್ದೀನಿ, ಓಕೆನಾ. ಯಾವುದೇ ರೀತಿ ಎಣ್ಣೆ ಹಿಟ್ಟು ಹಚ್ಚಿಬಿಟ್ಟು ಲಟ್ಟಿಸ್ತಾ ಇಲ್ಲ, ಹಿಟ್ಟು ಹಚ್ಚಿಬಿಟ್ಟು ಈ ಥರ ಲಟ್ಟಿಸ್ತಾ ಇದ್ದೀನಿ. ಇವಾಗ ತವಾ ಕಾದಿದೆ, ಎಣ್ಣೆ ಹಚ್ತಾ ಇಲ್ಲ, ಹಾಗೆ ಬೇಯಿಸ್ತಾ ಇದ್ದೀನಿ ಎರಡೂ ಸೈಡ್ ಕೂಡ. ಸೊ ಯಾರೆಲ್ಲ ಎಣ್ಣೆ ತಿನ್ನೋಕ್ಕೆ ಇಷ್ಟಪಡಲ್ಲ, ಆಮೇಲೆ ಸ್ವಲ್ಪ ವಯಸ್ಸಾದವ್ರಿಗೆಲ್ಲ, ಡಯಾಬಿಟಿಸ್ ಇರೋರು ಅಥವಾ ಅದು ಎಣ್ಣೆ ಕಡಿಮೆ ತಿನ್ನೋರು ಹಾಗೆ ಕೂಡ ಬೇಯಿಸಿ ತಿನ್ಬೋದು. ನೋಡಿ, ಎಣ್ಣೆ ಹಚ್ಚಿಲ್ಲ, ಆದರೂ ಕೂಡ ಎಷ್ಟು ಚೆನ್ನಾಗಿ ಉಬ್ತಾ ಇದೆ ಅಲ್ವಾ, ಪೂರಿ ಥರ ಬರ್ತಾ ಇದೆ, ಸಖತ್ತಾಗಿ ಬಂದಿದೆ ಫ್ರೆಂಡ್ಸ್. ಇನ್ನೊಂದು ಮಾಡಿ ತೋರಿಸ್ತೀನಿ ನಾನು. ಆಯಿಲ್ ಹಚ್ಚಿಬಿಟ್ಟು ಕೂಡ ಸೇಮ್ ಹಿಂಗೆ ಆಗುತ್ತೆ. ಸ್ವಲ್ಪ ಟೇಸ್ಟ್ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ, ಬಟ್ ಆಯಿಲ್ ಹಚ್ಚದೇ ಇರೋದೇ ಇನ್ನೂ ಹೆಲ್ತಿಗೆ ಬೆನಿಫಿಟ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಬನ್ನಿ, ಇವಾಗ ಇನ್ನೊಂದು ಟ್ರೈ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ನಮ್ಮ ಅತ್ತೆಯವರು ಮಾಡ್ತಿರೋದು, ಅವರು ಮುಂಚೆ ಹೇಳಿದರು, ಬಟ್ ನಾನು ಟ್ರೈ ಮಾಡಿರಲಿಲ್ಲ. ಅವರು ಇವತ್ತು ಮಾಡೋಣ ಅಂತಂದರು, ಸರಿ ಬಿಡು ಅಂತ ನಾನು ಓಕೆ ಅಂದೆ. ಸೊ ತುಂಬ ಚೆನ್ನಾಗಿ ಮಾಡಿದ್ದಾರೆ, ತುಂಬ ಟೇಸ್ಟು ಕೂಡ ಸಖತ್ತಾಗಿ ಬಂದಿದೆ. ಸೊ ಬನ್ನಿ, ಇವಾಗ ಸೇಮ್ ಅದೇ ಥರ ಬೇಯಿಸೋದು, ಸ್ವಲ್ಪ ಎಣ್ಣೆ ಹಚ್ಚೋದು, ಎರಡೂ ಸೈಡ್ ಎಣ್ಣೆ ಹಚ್ಚಿಬಿಟ್ಟು ಬೇಯಿಸೋದು. ಈ ಥರ ಕೈಯಿಂದಾದರೂ ಹಚ್ಬೋದು ನೀವು, ಇಲ್ಲಾಂದರೆ ಇನ್ನೊಂದು ಹೋಳಿಗೆ ಮಾಡೋ ಒಂದು ಶೀಟ್ ಬರುತ್ತೆ, ಆ ಶೀಟಲ್ಲಿ ಕೂಡ ಮಾಡಿಬಿಟ್ಟು ನೀವು ಇದ್ರ ಮೇಲೆ ಹಾಕ್ಬೋದು, ಅಥವಾ ಲಟ್ಟಿಸ್ಬಿಟ್ಟು ಈ ಥರ ಮಾಡ್ಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಹೆಲ್ದಿ ಬ್ರೇಕ್ಫಾಸ್ಟ್ ಎಷ್ಟು ಚೆನ್ನಾಗಿದೆ ಅಂತ, ತುಂಬ ಸಖತ್ತಾಗಿದೆ, ತುಂಬ ಟೇಸ್ಟಿಯಾಗಿ ಕೂಡ ಇದೆ. ಇದನ್ನ ಕರ್ಡ್ ಜೊತೆ ಅಂತೂ ಸಖತ್ತಾಗಿರುತ್ತೆ, ಇಲ್ಲಾಂದರೆ ಯಾವುದೇ ರೀತಿ ಚಟ್ನಿಯಲ್ಲಿ ಕೂಡ ನೀವು ತಿನ್ಬೋದು. ಚಿಕ್ಕ ಮಕ್ಕಳಿಗೂ ಕೂಡ ನೀವು ಕೊಡ್ಬೋದು, ಬ್ರೇಕ್ಫಾಸ್ಟ್ಗೆ, ಬಾಕ್ಸ್ಗೆ, ಲಂಚ್ಗೆ ಎಲ್ಲ ನೀವು ರೆಡಿ ಮಾಡಿ ಕೊಡ್ಬೋದು ಬೇಗನೆ, ಓಕೆನಾ. ಲೈಕ್ ಆಗಿದೆ ಅನ್ಕೋತೀನಿ. ಸೊ ಪ್ಲೀಸ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.